ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಈ ವ್ಲಾಗಿನ ವಿಶೇಷತೆ ಏನಪ್ಪ ಅಂದರೆ, ಆಲ್ರೆಡಿ ನೀವು ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಿದ್ದೀರಾ ಸುಪ್ರೀತಾದು ಮತ್ತು ಅವ್ರದ್ದು ಪ್ರತ್ಯಕ್ಷ ಅವ್ರದ್ದು ರಿಸೆಪ್ಷನ್ನು. ಇದು ಬಂದು ಸುಪ್ರೀತಾ ಮನೆಯದು. ನಾನು ನಿಮಗೆ ಹಳೆ ವೀಡಿಯೋಸಲ್ಲೇ ಹೇಳಿದ್ದೆ, ಮದುವೆ ಆದಮೇಲೆ ಇವ್ರ ಸೈಡ್ ರಿಸೆಪ್ಷನ್ ಮಾಡೋದು ಈ ಕಡೆ ಶಾಸ್ತ್ರದಲ್ಲಿ ಬಂದು. ಸೊ ರಿಸೆಪ್ಷನ್ ಬಂದು ಫಸ್ಟು ಹುಡುಗನ ಮನೇಲಾಯಿತು. ಮದುವೆ ಲೈಕ್ ಮುಹೂರ್ತ ಏನಾಯಿತು ಸಂಡೇ ನೈಟೇ ಹುಡುಗನ ಮನೇಲಿ ರಿಸೆಪ್ಷನ್ ಇತ್ತು. ಸೊ ಹುಡುಗನ ಮನೇಲಿ ರಿಸೆಪ್ಷನ್ ಆದಮೇಲೆ ಇವಾಗ ಮಂಡೇ ಐ ಥಿಂಕ್ ಮಂಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಸುಪ್ರೀತಾ ಮನೆಯಲ್ಲಿ ರಿಸೆಪ್ಷನ್ ಇದ್ದಿದ್ದು. ಸೊ ಹುಡುಗನ ಮನೇಲಿ ಹುಡುಗಿ ಮನೇಲಿ ಇಬ್ಬರು ಮನೇಲೂ ಮಾಡ್ತಾರೆ. ನೋಡ್ತಿದ್ದೀರಾ ನೀವು ವಿಡಿಯೋದಲ್ಲಿ ಅವರಿಬ್ಬರು ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು, ಜನ ಆಗಿರ್ಬೋದು ಪ್ರತಿಯೊಂದನ್ನು. ನನಗೆ ಸುಪ್ರೀತಾ ಅವ್ರ ಮನೇಲಿ ಮಾಡಿದ ಡೆಕೋರೇಷನ್ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ಯಾಕ್ ಡ್ರಾಪು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಡಿಸೈನು, ಫ್ಲವರ್ದು ಕಲರ್ ಕಾಂಬಿನೇಷನ್ ವೈಟ್ ಮತ್ತು ಇದು ನನಗೆ ತುಂಬ ಇಷ್ಟ ಆಯಿತು. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಅದು. ಮತ್ತು ಆ ಲ್ಯಾಂಟನ್ಸ್ ಲೈಟಿಂಗ್ಸು ಅಷ್ಟೇ ಸಿಂಪಲ್ಲಾಗಿ, ಓವರ್ ಆಗು ಅಲ್ಲ. ಈ ಕಡೆ ಲೆಫ್ಟಲ್ಲಿ ಕಾರ್ನರ್ ಒಂದು, ರೈಟ್ ಕಾರ್ನರಲ್ಲಿ ಒಂದು ಅಷ್ಟೇ. ಮತ್ತು ಆ ನೆಟ್ಟಲ್ಲಿ ಮಾಡಿರೋಂಥ ಡಿಸೈನ್ಸು ಪ್ರತಿಯೊಂದು ಸಿಂಪಲ್, ಕ್ಯೂಟ್ ಆ್ಯಂಡ್ ಎಲಿಗೆಂಟ್ ಆಗಿತ್ತು. ನೋಡೋಕೆ ತುಂಬ ಓವರ್ ಆಗು ಇರಲಿಲ್ಲ, ತುಂಬ ಲೋನು ಇರಲಿಲ್ಲ. ಇಟ್ ವಾಸ್ ಕ್ಯೂಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಟು ಸಿ. ಸೊ ಹೀಗಿತ್ತು ಅವಳ ಮನೆ ರಿಸೆಪ್ಷನ್ನು. ಮತ್ತು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನೋಡ್ತಾನೆ ಇದ್ದೀರಾ ವೀಡಿಯೋಸ್, ಹೀಗೆಲ್ಲ ಆಯಿತು. ತುಂಬ ಜನ ಬಂದಿದ್ದರು. ಅವ್ರ ಮನೆ ಈಚೆಗಡೆ ನಾನು ಹೇಳ್ದಂಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ತುಂಬ ಜಾಗ ಇದೆ. ಸೊ ಅವ್ರ ಮನೆ ಈಚೆನೇ 3 ಸೆಟ್ ಹಾಕಿದ್ರು. ಸೊ ಎಲ್ಲೂ ಪ್ರಾಬ್ಲಮ್ ಆಗಲಿಲ್ಲ ಅವ್ರಿಗೆ. ಈಚೆಗಡೆ ತುಂಬ ಊರ ಕಡೆ ಎಲ್ಲ, ಹಳ್ಳಿಗಳ ಕಡೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂದ್ಬಿಟ್ಟು. ತುಂಬ ದೊಡ್ಡ ದೊಡ್ಡ ಜಾಗ ಇರುತ್ತೆ ಮನೆ ಮುಂದೆ. ಸೊ ಅದು ಇವ್ರು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ವಿಚ್ ವಾಸ್ ಆ್ಯಡೆಡ್ ಪ್ಲಸ್ ಸುಪ್ರೀತಾಗೆ, ಡೆಕೋರೇಷನ್ಸ್ಗಾಗಿರ್ಬೋದು ಪ್ರತಿಯೊಂದಕ್ಕೂ. ಸೊ ಇದಾದಮೇಲೆ ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ನಾವು ಹಾಗೆ ಮುಂದೆ ರಿಸೆಪ್ಷನ್ ದಿವಸನೇ ಸ್ವಲ್ಪ ಹಾಗೆ ಇನ್ನೇನು ಹೊರಡಬೇಕಿತ್ತು. ಮಂಡೇ ನೈಟ್ ಏನೋ ನಮ್ಮದು ವಾಪಸ್ ಇದ್ದಿದ್ದು ರಿಟರ್ನು. ಸೊ ಅದಕ್ಕೂ ಮುಂಚೆ ಹೊಳೆ ಹತ್ರ ಹೋಗ್ಬಿಟ್ಟು ನಾವು ನೀಟಾಗಿ ಹೊಳೆ ಎಲ್ಲ ನೋಡ್ಕೊಂಬರೋಣ, ತೀರ್ಥಹಳ್ಳಿ ಹತ್ರ ಇರೋದು ಅಂತ ಹೊಳೆಗೆ ಹೋಗಿದ್ವಿ. ಅದು ಮುಂದೆ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ. ನಾವು ನಡ್ಕೊಂಡು ಹೋಗೋದಾಗಿರ್ಬೋದು, ಪ್ರತಿಯೊಬ್ಬರು ನಾವು ಮಾತಾಡ್ತಾ ಹೋಗಿದ್ದು, ಅದೆಲ್ಲ ತುಂಬ ಚೆನ್ನಾಗಿತ್ತು, ಮೆಮೊರೇಬಲ್ ಆಗಿತ್ತು. ಸೊ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದನ್ನು ಹಾಕಿರ್ತೀನಿ ನೋಡಿ. ಲಾಸ್ಟಲ್ಲಿ ಹೇಳೋಕ್ಕಾಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಅನ್ನಿಸ್ತು ನಿಮಗೆ ವೀಡಿಯೋಸ್ ಅಂತ ಖಂಡಿತವಾಗ್ಲೂ ತಿಳಿಸಿ. ಈ ವಿಡಿಯೋ ಮುಖಾಂತರ ಸುಪ್ರೀತಾದು ರಿಸೆಪ್ಷನ್ದಾಗಿರ್ಬೋದು, ಮದುವೆದಾಗಿರ್ಬೋದು ವ್ಲಾಗ್ಸ್ ಎಲ್ಲ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ವ್ಲಾಗಿಂದ ನೋಡುವ ಏನೇನು ಮಾಡ್ಬೋದು, ನನ್ನ ಕೈಲಿ ಏನೇನು ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ನೀವು ಅಪ್ಡೇಟೆಡ್ ವರ್ಷನ್ ಅಲ್ಲ, ನನ್ನ ಬ್ಲಾಗಲ್ಲಿ ಎಲ್ಲರೂ ಬ್ಯಾಕ್ ತೋರಿಸ್ತಾ ಇದ್ದೀರಾ. ನಾವ ಇಲ್ಲಿ ಬಂದವಾಗ ನೋಡಿಲ್ಲ, ಇದು ಕುಂದಾಪುರದಲ್ಲಿ ನೋಡಿದ್ದೀವಿ. ಹೌದು, ಊರ ಕಡೆ ಎಲ್ಲ ಇದೆ ಚಂದ. ಏನು ನಮ್ಮನ್ನೆಲ್ಲ ನಾಯಿಗಳು ಸ್ವಾಗತ ಮಾಡ್ತು. ಮಕ್ಕಳ ನಾಯಿಗೆ ಬಾಪ್ಕಿತ್ತು, ಮಕ್ಕಳ ಕಲ್ಪನ ನಾಯಿಗೆ ಬಾಪ್ಕಿತ್ತು ಅಂತ ಹೋಗ್ರ ಹೋಯ್ನಿ. ಅಲ್ಲ ಸುಮಾರು ಹೌದು, ಒಳ್ಳೆ ಇತ್ತು ಅಂದ್ರಪ್ಪ. ನಾನು
ನಾನಂದ್ರೆ ಆವಾಗೆಲ್ಲ ಅಲ್ಲಿ ಹಳೆ ಮನೆ ಇರ್ತದೆ ಆವಾಗೆಲ್ಲ ಬಂದು ಹೊಳಿದರಿಗೆಲ್ಲ ಮತ್ತೆ ವೈಶಾಖ ಟೈಮಿಗೆ ಬಂದಲ್ಲಿ ನೀರೆಲ್ಲ ಇರ್ತಿಲ್ಲಲ್ಲ ಬಸಿಯೋದು ಹೊಳಿದೀಚಿ ಬರ್ತಿತ್ತಪ್ಪ. ಇನ್ನು ಯಾಕೋ ಕಟ್ಟಾಕೋರೆ ಪುಣ್ಯಕ್ಕೆ ಜಂಪ್ ಮಾಡಿರತ್ತಿಲ್ಲ ಅಂದರೆ. ಹೌದು. ಸುಮಾರು ದೂರ ಐತೆ ಮನೆ. ಹೌದೇ ಅಲ್ಲೆಲ್ಲ ತೋಟ ಇರ್ತಲ್ಲ ಅಲ್ಲೆಲ್ಲ ಆಚೆ ಇರ್ತದೆ. ಇಲ್ಲಿರೋರ್ಗೆ ಅದಕ್ಕೆ ಬೆಂಗಳೂರು ಇಷ್ಟ ಆಗಲ್ಲ. ಬೆಂಗಳೂರಲ್ಲಿ ಒಂದೇ ಒಂದು ಗಿಡ ಮರನೂ ನೋಡೋಕ್ಕಾಗಲ್ಲ. ಬೆಂಗಳೂರಿಂದಲ್ಲ ನಮಗೂ ಅಷ್ಟೇ ಇಲ್ಲ. ಅಲ್ಲಿಂದ ಈಗ ಊರಿಂದ ಇಲ್ಲಿ ಬರ್ತಲ್ಲ ನಮಗೂ ಅಂದರೆ ಇವ್ರದ್ದು ಊಟ ಅಲ್ಲ. ನಾವು ಕೊಚ್ಚಕ್ಕಿ ಅನ್ನಲ್ಲ ಸೆಟ್ ಆಗಲ್ಲ. ಇವ್ರು ಬೆಂಟಕ್ಕೆ ಅನ್ನೋದು ಡೈಲಿ ಬೆಂಟಕ್ಕೆ ಅನ್ನಲ್ಲ. ಮತ್ತೆ ಸಾರುಗಳ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಗೊತ್ತಿಲ್ಲ. ಮತ್ತು ಸುಪ್ರೀತ್ ನಮ್ಮ ಪಾಪಂಗೆ ಮದುವೆ ಆಯ್ತಲ್ಲ ಆ ಟೈಮಿಗೆ ಬಂದಲ್ಲ ಒಂದು ಚಾ ಎಲ್ಲ ಬರೇ ಬೆಲ್ಲ ಹಾಕೋದು, ಕಬ್ಬಿನ ಬೆಲ್ಲ. ಓಹೋ ಆ ಬೆಲ್ಲ ತಿನ್ನಕ್ಕೆ ಆಗಲ್ಲ ಅಲ್ಲ. ಆ ಬೆಲ್ಲ ಹಾಕೋದು, ಚಾ ಮಾಡೋದು, ಮತ್ತು ಇದು ಏನೇ ಫಂಕ್ಷನ್ ಮಾಡೋದು ಇಲ್ಲಿ ಡೈಲಿ ಮನೆಗೆ ಇಲ್ಲಿ ಹಾಕೋದು, ಬಾಚೋದು ಹಾಕೋದು ಹೇಗೆ. ಈ ಫಂಕ್ಷನ್ ಸಾಂಬಾರು ಇರ್ತಲ್ಲ ರಸಮೆಲ್ಲ ಅದಕ್ಕೆಲ್ಲ ಒಂದಿಷ್ಟು ದರ್ಸ ಉಂಟಾಗಲಿ ಅಷ್ಟೇ. ಮತ್ತೆ ನಮ್ಮ ಅಣ್ಣ ಮತ್ತೆ ನಮ್ಮ ಇವರು ಸುರೇಶ್ ಅಣ್ಣ ಇದ್ರಲ್ಲ ನಮ್ಮ ಇದೀನ ಅವರೆಲ್ಲ ಬಂದರು ಹ್ಯಾಂಗಂದೆ ಊಟ ಮಾಡಲ್ಲ. ಅಂದ್ರೆ ಅವರು ತಗೊಬಂದಿದ್ದು ಹಿಂಗೆ ಕೈ ಹಾಕಿ ಹಾಕೋದಲ್ಲ ಊಟನೇ ಮಾಡಲ್ಲ. ಇವರು ನಮ್ಮಣ್ಣ ಒಂದೇ ಊಟಕ್ಕೆ ಬಂದದ್ದು ಇದೆ ಸಾಮಾನು ಊಟದ ಇಷ್ಟ. ಇವರು ಸುರೇಶ್ ಅಣ್ಣ ಮತ್ತು ಎಷ್ಟು ಸಲ ಬಂದರು ಒಂದಿಷ್ಟು ಚಹಾ ಕುಡಿಲ್ಲ ಅವ್ರು. ಅಂತ ಬಿಡೋದು ಟೀ ಕೊಟ್ಟರು ಸೈ ತೆಗೆದು ಕಾಲೋಟಿ ಚೇರಡಿ ಚೌಸೋದು. ನೋಡ್ಬಿಟ್ಟಿರ್ತಾರಲ್ಲ ಬೆಲ್ಲ ಹಾಕೋದೆ. ನಾವು ಆವಾಗ ಇದಾಗ ಈ ಸೈಡಲ್ಲಿ ಬಸ್ ಹೋಗಿದ್ರಲ್ಲ ನಾ ಕಬಾಬ್ ಏನು ಮೊದಲಲ್ಲಿ ಎಲ್ಲ ಇಳಿಸ್ಕಾಳು ಬಸ್ ನೀರೆಲ್ಲ ಗೊತ್ತೇ ಇಲ್ಲ ಅಲ್ಲ. ಹೌದು ನೀರು ಬರ್ತಾರೆ. ಎಲ್ಲ ಒಂದೊಂದಿಷ್ಟು ನೀರು ಕುಡಿದು ಕ್ಲೀನ್ ಮಾಡಿರಲ್ಲ ಅಲ್ಲೇ ಆಚೆಗೆ ಮಳೆಗಾಲ ಅಲ್ಲೆಲ್ಲ ನೀರು ಹೋಗ್ತದೆ ಗೈಸ್. ಇವಾಗ ಇಲ್ಲಿ ನೀರು ಕಡಿಮೆ ಏಪ್ರಿಲ್ ಮೇ ಆದ ಕಾರಣ ಕಾಲು ಜಾರತ್ ಮಗ ನೀರಿಗೆ ಬಾ ಆಚಿಂದ ಜಾರಿ ನೀರು ನೀರಾಗ ಬೇಡ ಆಚಿಂದ ಹಪ್ಪ ಕಡಿ ಏಡಿ ಏಡಿ ಅಂದ್ರೆ ಇದು ಕ್ರಾಪ್ ತಾನೆ. ನಂಗೂ ಮಂಬನ್ ಟಾರ್ಪಲ್ ಹೇಳಕ್ಕೂ ಎಚ್ಚರಿಕೆ ಅದ ಇಲ್ಲಿ ನಂಗೆ ಎಚ್ಚರಿಕೆ ಆಗ್ತಿಲ್ಲ ಇತ್ತು. ಹಿಂಗೈತೆ ನೀರಲ್ಲ. ಹುಷಾರು ಹುಷಾರು. ಅಬ್ಬಾ ಅದು ಸೋಪ್ ಆಗ್ತದೆ ಇದು. ಹೌದು ಅಮ್ಮ ಈ ಕೋಲ್ ಮೇಲೆ ಒಂದು ಕಾಲು ಹಾಕಿ ಬೇಡ ಅಮ್ಮ. ಕೆಳಗೆ ಇರ್ಕೋಬೇಡ, ಈ ಕೋಲ್ ಮೇಲೆ ಕಾಲು ಹಾಕ್ಬೇಡ. ಅಲ್ಲ ಅದು ಚರ್ಬಿ ಫುಲ್ ಜಾರ್ತೈತೆ. ಅಲ್ಲ ಬೀಳಿಸರು ಅಲ್ಲ. ಇವಳು ಮೆಟ್ಕೊಳ್ಚಿ ಬಂದೇನೆ. ಇವಳು ಮೆಟ್ಕೊಳ್ಚಿಕ್ಕಿ ಬೈಂದಾಳ. ನಾವೆಲ್ಲ ಬಿಚ್ಚಾಕದ್ವಲ್ಲ ಪಾಪ ಅವಳು ಬಿಚ್ಚ. ಒಳ್ಳೆ ಹೊಯ್ಗಿ. ಹೌದು ಕಾಲು ತೊಳೆದು ಬಿಡ್ತೇವೆ ಮತ್ತೆ ಕಾಲು